ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡ್ತಿದ್ದೀರಾ ಅಡ್ವರ್ಟ್ ಎಡಿಟಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮೇಲೆ ಕಾಂತಿರೋ ಫೋಟೋನ ಯಾವ ರೀತಿ ಎಡಿಟಿಂಗ್ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಏನಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸೈಡ್ ರೋ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫೋಟೋ ಎಡಿಟಿಂಗ್ ಮಾಡೋಕ್ಕೆ ಪಿಕ್ಸಾರ್ಟ್ ಆ್ಯಪ್ ಬೇಕಾಗುತ್ತೆ. ಪಿಕ್ಸಾರ್ಟ್ ಆ್ಯಪ್ನ ಓಪನ್ ಮಾಡ್ತಿದ್ದೀನಿ. ಓಪನ್ ಮಾಡ್ಕೊಂಡು ಪ್ಲಸ್ ಕ್ಲಿಕ್ ಮಾಡಿ. ಪ್ಲಸ್ ಕ್ಲಿಕ್ ಮಾಡಿ ನಿಮ್ಮ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ. ನಾನು ಪೇಜ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಡೌನ್ ಮಾಡ್ಕೊಳ್ಳಿ. ಆಮೇಲೆ ಆ್ಯಡ್ ಫೋಟೋ ಹೋಗ್ಬಿಟ್ಟು ಮಾಡೆಲ್ ಇಮೇಜ್ನ ತೊಗೊಳ್ತೀನಿ. ಮತ್ತೆ ಆ್ಯಡ್ ಫೋಟೋ ಹೋಗ್ಬಿಟ್ಟು ಮತ್ತೊಂದು ಇಮೇಜ್ನ ತೊಗೋತೀನಿ. ಓಕೆ, ಇದನ್ನ ರೈಟ್ ಮಾಡ್ಕೊಳ್ಳಿ. ಮತ್ತೆ ಆ್ಯಡ್ ಫೋಟೋ ಹೋಗ್ಬಿಟ್ಟು ಮತ್ತೊಂದು ಪೇಜ್ನ ತೊಗೊಳ್ತೀನಿ. ಓಕೆ, ಲ್ಯಾಂಡ್ ಮೇಲೆ ಹೋಗಿ ಸ್ಕ್ರೀನ್ ಮಾಡ್ಕೊಳ್ಳಿ. ಈ ಥರ ಇಟ್ಕೊಳ್ಳಿ. ಮತ್ತೊಂದು ಬೇಲ್ ಫೋಟೋ ಮಾಡ್ಕೊಳ್ಳಿ. ಓಕೆ, ಮತ್ತೆ ಆ್ಯಡ್ ಫೋಟೋ ಹೋಗ್ಬಿಟ್ಟು ಮಾಡೆಲ್ ಫೋಟೋನ ತೊಗೊಳ್ತೀನಿ. ಓಕೆ, ಈ ಥರ ಇಟ್ಕೊಳ್ಳಿ. ಇಟ್ಕೊಂಡ್ಬಿಟ್ಟು ಆಪ್ಸಿಟ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಮಾಡ್ಕೊಂಡ್ಬಿಟ್ಟು ರೈಟ್ ಕ್ಲಿಕ್ ಮಾಡಿ. ಈ ಥರ ಮಾಡ್ಕೊಂಡ್ಬಿಟ್ಟು ಟೂಲ್ಸ್ ಮೇಲೆ ಹೋಗಿ, ಟೂಲ್ಸ್ ಮೇಲೆ ಹೋಗ್ಬಿಟ್ಟು ಅಡ್ಜಸ್ಟ್ ಮೇಲೆ ಹೋಗಿ ಕಾಂಟ್ರಾಸ್ಟ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಕ್ವಾಲಿಟಿ, ಓಕೆ, ಆಮೇಲೆ ಟೈಮ್, shadows. ಆಮೇಲೆ ಇರೇಸರ್ ಮೇಲೆ ಹೋಗಿ ರೈಟ್ ಮೇಲೆ ಹೋಗಿ ಇವಾಗ ಫೋಟೋನ ಸೇವ್ ಮಾಡ್ಕೊಳ್ಳೋಣ. ಬ್ರಷ್ ಮೇಲೆ ಹೋಗ್ಬಿಟ್ಟು ಮೇಲ್ಗಡೆ 3 ಡಾಟ್ ಮೇಲೆ ಒತ್ತಿ ಸೇವ್ ಇಮೇಜ್ ಮಾಡ್ಕೊಳ್ಳಿ. ಈ ಥರ ಮಾಡ್ಕೋದ್ರಿಂದ ತುಂಬ HD ಆಗಿರುತ್ತೆ. ಇವತ್ತಿನ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.